ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಳೆದ ಸಂಚಿಕೆಯಲ್ಲಿ ಆಲ್ರೆಡಿ ತಿಳಿಸಿದ್ದೆ. ಸೊ ವಿವೇಕ್ ಫಾರಿನ್ ಡೆಲಿಕೇಟ್ಸ್ಗೆ ಆ ಟೆಂಪಲ್ ಡಿಸೈನ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಿರ್ತಾನೆ. ಬಟ್ ಅವ್ರ ಟೀಮಲ್ಲಿ ಪಿಂಕಿ ಮಾಡಿರೋ ಡಿಸೈನು ವಿವೇಕ್ಗೆ ಇಷ್ಟ ಆಗಿರಲ್ಲ. ಆ ಡಿಸೈನ್ ಯಾವ ಥರ ಪ್ರೆಸೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾರೆ. ಸೊ ಪಿಂಕಿಗೆ ಒಂದಷ್ಟು ಟೈಮ್ ಕೊಟ್ಟಿರ್ತಾರೆ, ಒಂದು ಹಾಫ್ ಆನ್ ಅವರು. ಫಾರಿನ್ ಡೆಲಿಕೇಟ್ಸು 2 hours ಆಚೆ ಹೋಗಿ ಬರ್ತಾಯಿದ್ದಾರೆ. ಅಷ್ಟರಲ್ಲಿ ನನಗೆ ಕಂಪ್ಲೀಟಾಗಿ ಡಿಸೈನ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ಪಿಂಕಿ ಇದ್ಬಿಟ್ಟು ಪಿಂಕಿಗೆ ಆಗಿರೋ ಭಯ ಮತ್ತು ಟೆನ್ಷನಲ್ಲಿ ಒಂದು ಗೆರೆನೂ ಕೂಡ ಹಾಕೋಕ್ಕಾಗ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಗೌರಿ ಪಿಂಕಿಗೆ ಹೆಲ್ಪ್ ಮಾಡ್ತಾಳೆ. ಹೆಲ್ಪ್ ಮಾಡಿಬಿಟ್ಟು ಗೌರಿನೇ ಫುಲ್ಲು ಡಿಸೈನ್ ಮಾಡಿಬಿಟ್ಟು ವಿವೇಕ್ಗೆ ಗೊತ್ತಾಗದೇ ಇರೋ ಥರ ಡಿಸೈನ್ ಮಾಡಿಬಿಟ್ಟು ವಿವೇಕ್ ಕೈಲಿ ತೊಗೊಂಬಂದು ಕೊಡ್ತಾಳೆ. ಆಗ ವಿವೇಕ್ ಇದ್ಬಿಟ್ಟು ಇದನ್ನು ಮನೆ ಮುಂದೆ ಬಿಡ್ತಿರೋ ರಂಗೋಲಿನ ಅಂತ ಹೇಳ್ಬಿಟ್ಟು ಗೌರಿ ಮಾಡಿರೋಂತಹ ಡಿಸೈನ್ ಅರ್ಧ ಆಗ್ತಾರೆ. ಆದ್ರೂ ಅವಳು ಸೇಫ್ಟಿ ಪರ್ಪಸ್ಗೆ ಒಂದು ಫೋಟೋ ಕೂಡ ತೊಗೊಂಡಿರ್ತಾಳೆ. ಸೊ ಆ ಫೋಟೋನ ಪಿಂಕಿ ಕಡೆಯಿಂದ ಪ್ರಿಂಟ್ ತೆಗೆದ್ಬಿಟ್ಟು ಕೊಟ್ಟು ಕಳಿಸ್ತಾಳೆ, ಪಿಂಕಿನೇ ಮಾಡಿರೋ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ತೊಗೊಂಡೋಗಿ ವಿವೇಕ್ಗೆ ಇಷ್ಟ ಆಗುತ್ತೆ ಆ ಡಿಸೈನು. ಸೊ ಅವನಿಗೆ ಬೇರೆ ಆಪ್ಷನ್ ಕೂಡ ಇರೋದಿಲ್ಲ, ಯಾಕಂತಂದರೆ ಫಾರಿನ್ ಕ್ಲೈಂಟ್ಸ್ ಕೊಟ್ಟಿರೋ ಟೈಮು ಕೂಡ ಮುಗ್ದೋಗಿರುತ್ತೆ. ಅವರು ಕೂಡ ಬಂದುಬಿಟ್ಟು ಆಲ್ರೆಡಿ ಕಾನ್ಫರೆನ್ಸ್ ರೂಮಲ್ಲಿ ಕುತ್ಕೊಂಡಿರ್ತಾರೆ. ಸೊ ಆಗ ಹೋಗ್ಬಿಟ್ಟು ವಿವೇಕು ಗೌರಿ ಮಾಡಿರೋಂತಹ ಡಿಸೈನ್ನ ಪಿಂಕಿ ಮಾಡಿರೋ ಡಿಸೈನ್ ಅಂತ ಅಂದ್ಕೊಂಡು ಫಾರಿನ್ ಕ್ಲೈಂಟ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಸೊ ಒನ್ ಬೈ ಒನ್ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಸೊ ಆಗ ಫಾರಿನ್ ಕ್ಲೈಂಟ್ಸ್ ಎಲ್ಲ ಇದ್ಬಿಟ್ಟು ನೋಡ್ತಾ ಇರ್ತಾರೆ, ಬಟ್ ಯಾವುದೇ ಎಕ್ಸ್ಪ್ರೆಷನ್ ಕೊಡ್ತಾ ಇರಲ್ಲ. ಡಿಸೈನ ಸುಮ್ಮನೆ ನೋಡ್ತಾ ಇರ್ತಾರೆ. ಸೊ ವಿವೇಕು ಕೂಡ ತುಂಬ ಭಯ ಆಗಿರುತ್ತೆ. ಈ ಕಡೆ ಗೌರಿ ಮತ್ತು ಪಿಂಕಿಗೂ ಕೂಡ ತುಂಬಾ ಭಯ ಆಗಿರುತ್ತೆ, ಡಿಸೈನ್ ಸೆಲೆಕ್ಟ್ ಆಗುತ್ತೋ ಇಲ್ಲೋ, ಸೊ ಇವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಅವರು ಔಟ್ಸೈಡ್ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಕಡೆ ವಿವೇಕು ಕೂಡ ಅವ್ರಿಗೆ ಭಯದಲ್ಲೇ ಡಿಸೈನ್ಸ್ ಏನಿರುತ್ತೆ ಟೆಂಪಲ್ ಡಿಸೈನ್ ಜ್ಯುವೆಲ್ರೀಸ್ದು ಅದನ್ನು ತೋರಿಸ್ತಾ ಇರ್ತಾನೆ. ಆಮೇಲೆ ಈ ಕಡೆ ಪಿಂಕಿ ಮತ್ತು ಗೌರಿ ಕೂಡ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಭಯದಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಹೀಗೆ ನಡೀತಾ ಇರಬೇಕಾದ್ರೆ ವಿವೇಕು ಇರೋಂತಹ ಎಲ್ಲ ಡಿಸೈನ್ಸ್ನು ಕೂಡ ಫಾರಿನ್ ಡೆಲಿಗೇಟ್ಸ್ಗೆ ಎಲ್ಲ ತೋರಿಸ್ತಾನೆ. ಸೊ ಲಾಸ್ಟಲ್ಲಿ ಫೈನಲಲ್ಲಿ ಒಂದು ಚಿಕ್ಕ ಡಿಸೈನ್ ಇರುತ್ತೆ, ಅದನ್ನು ಕೂಡ ತೋರಿಸ್ತಾನೆ. ಅದನ್ನು ನೋಡ್ಬಿಟ್ಟು ಅವ್ರೇನು ಎಕ್ಸ್ಪ್ರೆಷನ್ನೇ ಕೊಡ್ತಾ ಇರಲ್ಲ. ಆವಾಗ ವಿವೇಕ್ಗೆ ಭಯ ಆಗ್ಬಿಡುತ್ತೆ. ಆಮೇಲೆ ಒಬ್ಬರು ಫಾರಿನ್ ಕ್ಲೈಂಟ್ ಎದ್ಬಿಟ್ಟು ನಿಂತ್ಕೋತಾರೆ. ಆವಾಗ ವಿವೇಕ್ ಅಂದ್ಕೊಳ್ತಾರೆ ಇವ್ರಿಗೇನು ಇಷ್ಟ ಆಗಿಲ್ವೇನೋ ಅಂತ ಹೇಳ್ಬಿಟ್ಟು ಭಯದ ಮುಖದಲ್ಲಿ ಭಯ ಮತ್ತು ಟೆನ್ಷನ್ ಇರುತ್ತೆ. ಅದಾದಮೇಲೆ ಅವರು ಚಪ್ಪಾಳೆ ತಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆವಾಗ ವಿವೇಕ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಮಾಡಿರೋ ಅಂತಹ ಡಿಸೈನು ಇವ್ರಿಗೆ ಇಷ್ಟ ಆಗಿದೆ. ಸೊ ನಾವು ಪ್ರೆಸೆಂಟ್ ಮಾಡಿರೋದು ಸಕ್ಸಸ್ ಆಯಿತು, ಅವರಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ವಿವೇಕು ಮತ್ತು ಗೌರಿ ಎಲ್ಲರೂ ತುಂಬಾ ಖುಷಿ ಆಗ್ತಾರೆ. ಗೌರಿನೂ ಕೂಡ ಈ ಕಡೆ ಅವ್ರು ಚಪ್ಪಾಳೆ ತಟ್ತಿರೋದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಸೊ ಗೌರಿನೂ ಕೂಡ ನಗು ಮುಖದಲ್ಲಿ ಅವ್ರನ್ನ ನೋಡ್ತಾ ಇರ್ತಾಳೆ. ಫೈನಲಿ ನಾನು ಪಟ್ಟಿದ್ದ ಪ್ರಯತ್ನ ಎಲ್ಲ ಫಲ ಸಿಕ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಡೆ ಪಿಂಕಿ ಇದ್ಬಿಟ್ಟು ಮ್ಯಾಮ್ ನಿಮ್ಮ ಡಿಸೈನ್ ಗೆದ್ದುಬಿಡ್ತು ಅಂತ ಹೇಳ್ಬಿಟ್ಟು ಗೌರಿಗೆ ಹಗ್ ಮಾಡಿಬಿಟ್ಟು ಫುಲ್ಲು ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾಳೆ. ಈ ಕಡೆ ಗೌರಿನೂ ಕೂಡ ತುಂಬಾ ಖುಷಿಯಾಗಿರ್ತಾಳೆ. ಸೊ ಅದಾದಮೇಲೆ ವಿವೇಕು ಇವಳಿಗೆ ಕಾಲ್ ಮಾಡ್ತಾರೆ, ಪಿಂಕಿಗೆ ಕಾಲ್ ಮಾಡ್ತಾರೆ. ಆವಾಗ ಪಿಂಕಿಗೆ ಟೆನ್ಷನ್ ಆಗೋಗ್ಬಿಡುತ್ತೆ. ಮೇಡಮ್ ನನಗೆ ಒಳಗಡೆ ಕರೀತಾ ಇದ್ದಾರೆ, ಏನಾದರೂ ಕರೆಕ್ಷನ್ ಹೇಳಿದ್ರೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೌರಿ ಇದ್ಬಿಟ್ಟು ಆ ಥರ ಏನು ಭಯ ಪಟ್ಕೋಬೇಡ, ನೀನು ಒಳಗಡೆ ಹೋಗು, ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಪಿಂಕಿನ ಫೋರ್ಸ್ಫುಲಿ ಒಳಗಡೆ ಕಳಿಸ್ತಾರೆ. ಬಟ್ ಡಿಸೈನ್ ನಾನೇ ಮಾಡಿದ್ದು ಅಂತ ಯಾವುದೇ ಕಾರಣಕ್ಕೂ ವಿವೇಕ್ಗೆ ನೀನು ಹೇಳೋಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪಿಂಕಿನ ಒಳಗಡೆ ಕಳಿಸ್ತಾಳೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು ಪಿಂಕಿನ ಇವರೇ ನಮ್ಮ ಡಿಸೈನ್ ಟೀಮು, ಈ ಡಿಸೈನ್ ಎಲ್ಲ ಮಾಡಿದ್ದು ಇವರೇ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಥ್ಯಾಂಕ್ ಯು.